ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಬನ್ನಿ, ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು, ಇನ್ನೊಂದು ವಾರವನ್ನು ಕೊಟ್ಟಿದ್ದೀ, ಅದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಿಮ್ಮ ಪ್ರೀತಿಯನ್ನು ಮನನ ಮಾಡಿಕೊಂಡು ನಿಮ್ಮನ್ನು ಸ್ತುತಿಸುವಂತೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯ ಆರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇದೆ ಸ್ವಾಮಿ. ಈ ಮುಂಜಾನೆಯಲ್ಲಿ ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ಈ ಆರಾಧನೆಯನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವನಾಮಕ್ಕೆ ಸ್ತೋತ್ರ. ಮತ್ತು ದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಬನ್ನಿ, ದೇವರನ್ನು ಹಾಡಿ ಹರಿಸುವಂಥವರಾಗಿರುವ ಒಂದು ಹಾಡನ್ನು, ಕೆಲವು ಚರಣಗಳನ್ನು ಹಾಡುವ. ಕೇಳಿ ದೂತರ್ಗಾನವ, ಘನ ರಾಜ ಹುಟ್ಟಿದ, ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಕೇಳುವುದು ತರ್ಗಾನವ, ಘನ ರಾಜ ಹುಟ್ಟಿದ, ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ. ಎಲ್ಲ ಜನಾಶಿಸಿ ದೂತರ್ ಕೂಡ ಹಾಡಲಿ, ಬೇತ್ಲೆಹೇಮಿನೊಳಗೆ ಪರಂ ಜ್ಯೋತಿ ತೋರಿದೆ. ಕೇಳುದು ತರ್ಗಾನವ, ಘನ ರಾಜ ಹುಟ್ಟಿದ, ಈಗ ಹುಟ್ಟಿದ ತಾನು ಮೇಲಿನಿಂದ ಇಳಿದು ನರನಾಗಿ ಬಂದನು. ಪ್ರೀತಿಯಿಂದ ತನ್ನನ್ನು ದೀನ ಮಾಡಿಕೊಂಡನು. ದೇವರ ಕುಮಾರನು ಇಲ್ಲಿ ವಾಸಿಸಿದನು. ಕೇಳುದು ತರ್ಗಾನವ, ಘನ ರಾಜ ಹುಟ್ಟಿದ. ಓ ಮಹತ್ವದ ರಸ, ಸರ್ವಲೋಕ ರಕ್ಷಕ, ಸಮಾಧಾನ ಪ್ರಭುವೇ, ನೀತಿ ಸೂರ್ಯ ಕ್ರಿಸ್ತನೇ, ಮನಃಶಾಂತಿ ಹುಟ್ಟಿಸಿ ಮೋಕ್ಷಾನಂದ ತಂದಿದಿ. ನಮಸ್ಕಾರ ಯೇಸುವೆ, ನಿತ್ಯ ಮಾನ ನಿನಗೆ. ಕೇಳುದು ತರ್ಗಾನವ, ಘನ ರಾಜ ಹುಟ್ಟಿದ. ಕೇಳು ದೂತರ್ಗಾನವ, ಘನರಾಜ ಹುಟ್ಟಿದ, ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ. ಎಲ್ಲ ಜನ ಹರ್ಷಿಸಿ ದೂತರ್ ಕೂಡ ಹಾಡಲಿ, ಬೆತ್ಲೆಹೇಮಿನೊಳಗೆ ಪರಂಜ್ಯೋತಿ ತೋರಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದಂತಹ ಸಂದರ್ಭದಲ್ಲಿ
ಪರಲೋಕದ ದೂತಗಳ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 13ನೇ ವಾಕ್ಯದಲ್ಲಿ ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ದೇವನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಐಹಿಕ ಜನನ ಪರಲೋಕದಲ್ಲಿ ಎಂತಹ ಅತ್ಯಾನಂದವನ್ನು ಉಂಟು ಮಾಡಿತು ಎಂಬುದಕ್ಕೆ ಈ ಒಂದು ವಾಕ್ಯ ಒಂದು ಸಾಕ್ಷಿಯ ವಾಕ್ಯವಾಗಿದೆ. ನೋಡಿ, ದೂತನ ಸಂಗಡ ಕಾಣಿಸಿಕೊಂಡಂತಹ ಪರಲೋಕ ಸೈನ್ಯದವರ ಒಂದು ಗುಂಪು ಅಥವಾ ದೂತರ ಒಂದು ಗುಂಪು ಅವರು ಹಾಡುವಂಥದ್ದು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಕಾರಣ, ಜನಿಸಿರುವಂತಹ ವ್ಯಕ್ತಿ ಒಬ್ಬ ಸಾಧಾರಣನಾದಂತಹ ವ್ಯಕ್ತಿಯಲ್ಲ. ದೇವರೊಂದಿಗೆ ಮನುಷ್ಯರನ್ನ ಒಂದುಗೂಡಿಸುವುದಕ್ಕಾಗಿ ದೇವರು ನಿಷ್ಕರ್ಷೆ ಮಾಡಿದಂತಹ ವ್ಯಕ್ತಿ. ಅಂದ್ರೆ ಯೇಸು ಸ್ವಾಮಿಯ ಜನನ ಮಾನವ ಕುಲಕ್ಕೆ ದೇವರೊಂದಿಗೆ ತಿರುಗಿ ಒಂದು ಅನ್ಯೋನ್ಯತೆಗೆ ಮಾರ್ಗವಾಗಿ ಮಾರ್ಪಡುವಂಥದ್ದಾಗಿತ್ತು. ಆದುದರಿಂದಲೇ ದೂತರು ಹಾಡಿದ್ದು, ಪರಲೋಕದಲ್ಲಿ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ, ಪ್ರಿಯರೇ, ಈ ಸಮಾಧಾನ ಕರ್ತನಾದ ಯೇಸುವನ್ನ ನಮ್ಮ ಜೀವಿತದಲ್ಲಿ ಅಂಗೀಕರಿಸುವುದಕ್ಕೆ ದೇವರು ಕೊಟ್ಟಂತಹ ಈ ಶ್ರೇಷ್ಠವಾದ ಪದವಿಯನ್ನು ನೆನಪು ಮಾಡಿಕೊಂಡು ಮನನ ಮಾಡಿಕೊಂಡು ಆತನನ್ನ ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಸೊ ಇಂದು ಎಲ್ಲ ಮೇನ್ಲೈನ್ ಸಭೆಗಳು ಅಡ್ವೆಂಟ್ ಕಾಲದ 3ನೆಯ ವಾರವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, 2 ವಾರ ಮುಂಚೆ ಹೇಳಿದೆ, ಅಡ್ವೆಂಟ್ ಕಾಲ ಅನ್ನುವಂಥದ್ದು 4 ಪ್ರಸ್ತಾಪಗಳನ್ನ ನಮಗೆ ತಿಳಿಸುವಂಥದ್ದಾಗಿದೆ. ಅಡ್ವೆಂಟ್ ಕಾಲದ ಪ್ರಾರಂಭ ವಾರ ನಿರೀಕ್ಷೆಯ ಕುರಿತಾಗಿ, ಅಡ್ವೆಂಟ್ ಕಾಲದ 2ನೇ ವಾರ ಸಮಾಧಾನದ ಕುರಿತಾಗಿ. ಸೊ ಇಂದು ಅಡ್ವೆಂಟ್ ಕಾಲದ 3ನೇ ವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. ಪ್ರೀತಿ, ದೇವರ ಪ್ರೀತಿ. ಗ್ರೀಕ್ ಭಾಷೆಯಲ್ಲಿ ಈ ಪ್ರೀತಿಗೆ ಕೊಟ್ಟಿರುವಂತಹ ಪದ ಅಗಾಪೆ, ಸರ್ವಿಂಗ್ ಲವ್, ಮತ್ತೊಬ್ಬರಿಗೋಸ್ಕರವಾಗಿ ಸೇವೆ ಮಾಡುವಂತಹ ಪ್ರೀತಿ. ಈ ಅಗಾಪೆಗೆ ವಿಭಿನ್ನವಾದ ಅರ್ಥಗಳನ್ನು ನಾವು ಕಾಣ್ತೇವೆ. ಒಂದು ಅನ್ಕಂಡೀಷನಲ್ ಲವ್, ಅನ್ಕಂಡೀಷನಲ್, ಯಾವುದೇ ವಿಧವಾದಂತಹ ಒಂದು ಕಂಡೀಷನ್ ಅನ್ನ ಹಾಕದೆ ಪ್ರೀತಿ ಮಾಡುವಂಥದ್ದು. ಸೆಲ್ಫ್ಲೆಸ್ ಲವ್ ಅಂದ್ರೆ ತನ್ನನ್ನೇ ತ್ಯಜಿಸಿ ಪ್ರೀತಿಸುವಂಥದ್ದು. ನಾನ್ ಎಮೋಷನಲ್ ಲವ್, ಅನೇಕರು ಉದ್ವೇಗದಲ್ಲಿ ಪ್ರೀತಿಸುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಅಗಾಪೆ ಅನ್ನುವಂಥದ್ದು ನಾನ್ ಎಮೋಷನಲ್ ಲವ್. ಈ ಅಗಾಪೆ, ಈ ಒಂದು ಪ್ರೀತಿಯ ಪ್ರತ್ಯೇಕತೆ ಏನಂದ್ರೆ, ಪುಟ್ಟಿಂಗ್ ಅದರ್ಸ್ ಬಿಫೋರ್ ಅವರ್ ಸೆಲ್ಫ್, ಅಥವಾ ಬೇರೆಯವರನ್ನ ನಮಕ್ಕಿಂತ ಮುಂದೆ ಇಟ್ಟುಕೊಳ್ಳುವಂಥದ್ದು. ಪುಟ್ಟಿಂಗ್ ಅದರ್ಸ್ ಬಿಫೋರ್ ಯುವರ್ ಸೆಲ್ಫ್ ಆರ್ ಬಿಫೋರ್ ಅವರ್ ಸೆಲ್ಫ್. ಅಗಾಪೆ ಲವ್ ಅಂದ್ರೆ
the love of God for human, at the same time the love of human for God. ಸೊ ಯಾವ ರೀತಿಯಾಗಿ ದೇವರು ಮನುಷ್ಯನನ್ನ ಪ್ರೀತಿ ಮಾಡಿದ್ನೋ, ಇನ್ ದ ಸೇಮ್ ವೇ ಮನುಷ್ಯನು ದೇವರನ್ನ ಪ್ರೀತಿಸುವಂತವನಾಗಿರ್ಬೇಕು. ಸೊ ಇದು ಅಗಾಪೆ ಲವ್ ಅನ್ನುವಂಥದ್ದು. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ನಮ್ಮ ಬಾಲ್ಯ ಪ್ರಾಯದಿಂದ ನಾವು ಕಲಿತಿರುವಂತಹ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಸೊ putting others before yourself. See, God's love, ದೇವರು ಮಾನವನನ್ನ ಪ್ರೀತಿ ಮಾಡಿದ್ದರ ಆ ಒಂದು ತೀಕ್ಷ್ಣತೆ, ತೀವ್ರತೆ ಅಂದರೆ ಈ ಒಂದು ಈಸ್ ರೆಡಿ ಟು ಡೈ ಫಾರ್ ಅಸ್. ನಾಟ್ ಓನ್ಲಿ ರೆಡಿ, ಈ ಡೈಡ್ ಫಾರ್ ಅಸ್. ಸೊ ನಮ್ಮನ್ನ ದೇವರೊಂದಿಗೆ ಒಂದುಗೂಡಿಸುವುದಕ್ಕೋಸ್ಕರವಾಗಿ ಪರಲೋಕದಿಂದ ಮಾನವನ ರೂಪವನ್ನು ತಾಳಿ ಭೂಲೋಕದಲ್ಲಿ ಜಾತನಾಗಿ ನಮ್ಮೆಲ್ಲರ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನೇ ದೇವರಿಗೆ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಬಿಡುಗಡೆಯನ್ನ, ಕ್ಷಮಾಪಣೆಯನ್ನ ಕೊಟ್ಟಿದ್ದಾನೆ. ಸೊ ದಟ್ ಈಸ್ ಅಗಾಪೆ. ಸೊ ಆದ್ರಿಂದಲೇ ನಾನು ಹೇಳಿದ್ದು, ಅಗಾಪೆ ಲವ್ ಮೀನ್ಸ್ ದ ಲವ್ ಆಫ್ ಗಾಡ್ ಫಾರ್ ಹ್ಯೂಮನ್. ಸೊ ಯಾವ ರೀತಿ ದೇವರು ಮನುಷ್ಯನನ್ನ ಪ್ರೀತಿ ಮಾಡಿದ್ದು, ಇನ್ ದ ಸೇಮ್ ಮ್ಯಾನರ್ ದ ಲವ್ ಆಫ್ ಹ್ಯೂಮನ್ ಫಾರ್ ಗಾಡ್. ನಾವು ದೇವರನ್ನ ಪ್ರೀತಿ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ಅಗಾಪೆ. ಇದು ಅಗಾಪೆ ಅನ್ನುವಂಥದ್ದು. ನಾನು ಒಂದು ಕೊಟೇಶನ್ ಅನ್ನ ಓದಿದಂತಹ ಸಂದರ್ಭದಲ್ಲಿ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಅಗಾಪೆ ಡಸಂಟ್ ಲವ್ ಸಂಬಡಿ ಬಿಕಾಸ್ ದೇ ಆರ್ ವರ್ತಿ. ಅಗಾಪೆ ಮೇಕ್ಸ್ ದೆಮ್ ವರ್ತಿ ಬೈ ಸ್ಟ್ರೆಂತ್ ಅಂಡ್ ಪವರ್ ಆಫ್ ಇಟ್ಸ್ ಲವ್. ಅಗಾಪೆ ಪ್ರೀತಿ ಅಥವಾ ಅಗಾಪೆ ಒಬ್ಬ ವ್ಯಕ್ತಿ ಯೋಗ್ಯರಾದದಕ್ಕಾಗಿ ಅಥವಾ ಅರ್ಹತೆಯುಳ್ಳದಕ್ಕಾಗಿ ಅವನನ್ನ ಪ್ರೀತಿಸೋದಿಲ್ಲ. ಆದರೆ ಅಗಾಪೆ ಪ್ರೀತಿ ತನ್ನ ಪ್ರೀತಿಯಿಂದ, ತನ್ನಲ್ಲಿರುವ ಶಕ್ತಿಯಿಂದ ಆ ವ್ಯಕ್ತಿಯನ್ನ ಯೋಗ್ಯರಾಗಿ ಮಾರ್ಪಡಿಸುವಂಥದ್ದಾಗಿದೆ. ಸೊ ಅದು ಮಾತ್ರವಲ್ಲ, ಅಗಾಪೆ ಡಸಂಟ್ ಲವ್ ಸಂಬಡಿ ಬಿಕಾಸ್ ದೇ ಆರ್ ಬ್ಯೂಟಿಫುಲ್. ಅಗಾಪೆ ಲವ್ ಇನ್ ಎ ಸಚ್ ಎ ವೇ ದಟ್ ಇಟ್ ಮೇಕ್ಸ್ ದೆಮ್ ಬ್ಯೂಟಿಫುಲ್. ಒಬ್ಬ ವ್ಯಕ್ತಿ ಸುಂದರವಾಗಿದ್ದಾನೆ, ಸೌಂದರ್ಯವಂತನಾಗಿದ್ದಾನೆ ಎಂಬುದರ ಫಲವಾಗಿ ಅಗಾಪೆ ಒಬ್ಬನನ್ನ ಪ್ರೀತಿ ಮಾಡೋದಿಲ್ಲ. ಆದರೆ ಅಗಾಪೆ ಒಬ್ಬನನ್ನ ಪ್ರೀತಿಸಿ ಅವನನ್ನು ಸೌಂದರ್ಯವುಳ್ಳ ವ್ಯಕ್ತಿಯಾಗಿ ಮಾರ್ಪಡಿಸ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ವಾರ ಅಡ್ವೆಂಟ್ ಕಾಲದ 3ನೇ ವಾರಕ್ಕೆ ನಾವು ಸೇರಿ ಬಂದಿರುವಾಗ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟ. ಆತನ ಮಗನ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಸೊ ನಮಗೆ ಒಂದು ನಿರೀಕ್ಷೆ ಕೊಡಲ್ಪಟ್ಟಿದೆ. ಆಗ ಅಡ್ವೆಂಟ್ ಕಾಲದ ಪ್ರಾರಂಭ ವಾರದಲ್ಲಿ ನಾವು ಕೇಳಿದ ರೀತಿಯಲ್ಲಿ ನಮಗೆ ಒಂದು ನಿರೀಕ್ಷೆ ಇದೆ. ಸೊ ನಮ್ಮ ನಿರೀಕ್ಷೆ ಅನ್ನುವಂಥದ್ದು ಕರ್ತನ ಬರೋಣದಲ್ಲಿ ಆತನೊಂದಿಗೆ ಕಾಣಲ್ಪಡುವಂಥದ್ದು. ಯೋಹಾನ 14ರಲ್ಲಿ ನಾವು ನೋಡಿದ್ವಿ, ಸೊ ನಾನಿರುವಲ್ಲಿ ನೀವು ಇರಬೇಕು,
ಅದು ತಂದೆಯಾದ ದೇವರ ಚಿತ್ತ, ಯೇಸು ಸ್ವಾಮಿಯ ಚಿತ್ತ. ಇದರ ಫಲವಾಗಿ ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಾಗ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದಂತೆ ನಾವು ಯೇಸು ಕ್ರಿಸ್ತನನ್ನ ಪ್ರೀತಿಸುವಂತವರಾಗಿದ್ದೇವ. ನೋಡಿ, ರೋಮಾ ಪತ್ರಿಕೆ ಅದರ 5ನೇ ಅಧ್ಯಾಯದ 6ರಿಂದ ಕೆಲವು ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪೌಲನು ಬರೆದಿರುವಂಥದ್ದು, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈ ಪ್ರೂವ್ಡ್. ಸೊ ಈಗಿರಲಾಗಿ ನಾವೇನ್ ಮಾಡಬೇಕು? ಭಾನುವಾರ ಬಂದು ಕೈ ಹಿಡ್ಕೊಂಡ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕು. ಸೊ ಅದನ್ನೇ ನಾವು ಮಾಡ್ತಾ ಇರುವಂಥದ್ದು. ನಾವೇನ್ ಮಾಡಬೇಕು? ಇದೇ ಪೌಲ 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಅಥವಾ 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡ್ತದೆ. ಏನು ಒತ್ತಾಯ ಮಾಡ್ತದೆ? ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತು. ಅಂದ್ರೆ ಯೇಸು ಸ್ವಾಮಿ ಲೋಕದ ಪಾಪದ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡದ್ದರ ಫಲವಾಗಿ ಪ್ರತಿಯೊಬ್ಬ ಕ್ರೈಸ್ತನು ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿದ ರೀತಿಯಲ್ಲಿ. ಅದು ಮಾತ್ರವಲ್ಲ, ನೋಡಿ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ನೋಡಿ, ಯೋಹಾನ 3:16, ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡ್ದ. ಅಂದ್ರೆ ದೇವರು ಮನುಷ್ಯರನ್ನ ಎಷ್ಟೋ ಪ್ರೀತಿ ಮಾಡ್ದ. ಮನುಷ್ಯ ಅಂತ ರೈಟ್, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಹೀಗಿರುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವ ಪ್ರತಿಯೊಬ್ಬ ದೇವರ ಮಗನಿಗೆ ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡುವಂಥದ್ದು. ಏನು ಒತ್ತಾಯ ಮಾಡ್ತದೆ? ಸೊ ಇನ್ನು ನೀವು ನಿಮಗೋಸ್ಕರ ಬದುಕದೆ ಕ್ರಿಸ್ತನಿಗೋಸ್ಕರ ಬದುಕ್ರಿ. ಅದಕ್ಕೆ ಪೌಲ ರೋಮ ಪತ್ರಿಕೆಯಲ್ಲಿ ಹೇಳಿರೋದು, ಓ ಅಂಟು ಮೀ ಇಫ್ ಐ ನಾಟ್ ಪ್ರೀಚ್ ದ ಗಾಸ್ಪಲ್. ಸುವಾರ್ತೆ ನಾನು ಸಾರದೆ ಹೋದ್ರೆ ಅಯ್ಯೋ ಕಷ್ಟ. ನೋಡಿ, ಈ ಸುವಾರ್ತೆಯ ಮೂಲಕ ದೇವರ ಪ್ರೀತಿಯನ್ನು ನಾವು ಕಂಡುಕೊಂಡ್ವಿ. ಈ ಸುವಾರ್ತೆಯ ಮೂಲಕ ದೇವರ ಪ್ರೀತಿಯನ್ನು ಕಂಡುಕೊಂಡಿರುವ ನಾವುಗಳು ದೇವರನ್ನ ಪ್ರೀತಿಸುವಂತವರಾದ್ರೆ, ನೋಡಿ, ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಇಫ್ ಯು ಲವ್ ಮೀ ಯು ವಿಲ್ ಒಬೇ ಮೈ ಕಮಾಂಡ್ಸ್. ನೀವು ನನ್ನನ್ನ ಪ್ರೀತಿ ಮಾಡೋದಾದ್ರೆ ನನ್ನ ಆಜ್ಞೆಗಳನ್ನ ಅನುಸರಿಸ್ತೀರಾ. ಏನು ಆಜ್ಞೆ? 25ನೇ ತಾರೀಕು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದ ಆಜ್ಞೆ. ಹೊಸ ಬಟ್ಟೆಗಳನ್ನು ಹಾಕಬೇಕು ಎಂಬುವಂಥದ್ದ ಆಜ್ಞೆ. ಸ್ನೇಹಿತರನ್ನ, ಬಂಧು ಬಳಗದವರನ್ನ ಕರೆದು ಅವರಿಗೆ ದೊಡ್ಡ ಔತಣವನ್ನ ಕೊಡಬೇಕು ಎಂಬುದಾಗಿ ಇರುವಂತಹ ಆಜ್ಞೆ ಅಲ್ವಲ್ಲ. ವಾಟ್ ಇಸ್ ದ ಕಮಾಂಡ್? ಇಫ್ ಯು ಲವ್ ಮೀ, ನೀವು ನನ್ನನ್ನು ಪ್ರೀತಿ ಮಾಡೋದಾದ್ರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀತೀರಾ. ಏನು ಆಜ್ಞೆ? ಲವ್ ಯುವರ್ ಎನಿಮೀಸ್, ಲವ್ ಯುವರ್ ನೈಬರ್ಸ್. ನಿಮ್ಮ ನೆರೆಯವರನ್ನ ಪ್ರೀತಿ ಮಾಡ್ರಿ. ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಿಮ್ಮ ವೈರಿ ಹಸಿದಿದ್ರೆ ಅವರಿಗೆ ಊಟಕ್ಕೆ ಕೊಡ್ರಿ.
ಆಮೇಲೆ ಗೋ ಅಂಡ್ ಪ್ರೀಚ್, ಸುವಾರ್ತೆ ಸಾರ್ರಿ, ಇದು ಆಜ್ಞೆ. ನೋಡಿ, ಗಾಡ್ಸ್ ಲವ್, ಅಗಾಪೆ, ಕ್ರಿಸ್ತನ ಆ ಒಂದು ಅನ್ಕಂಡೀಷನಲ್ ಲವ್, ಸೆಲ್ಫ್ಲೆಸ್ ಲವ್, ದೇವರ ಆ ಒಂದು ಸೆಲ್ಫ್ಲೆಸ್ ಲವ್, ನಾನ್ ಎಮೋಷನಲ್ ಲವ್ ಏನ್ ಮಾಡ್ತು? ಸೊ ನಮ್ಮನ್ನ ಯೋಗ್ಯರನ್ನಾಗಿ ಮಾರ್ಪಡಿಸ್ತು. ಅದಕ್ಕೆ ನಾನು ಹೇಳ್ದಲ್ಲ, ಅಗಾಪೆ ಡಸಂಟ್ ಲವ್ ಸಂಬಡಿ ಬಿಕಾಸ್ ದೇ ಆರ್ ವರ್ತಿ. ಅಗಾಪೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಯೋಗ್ಯನಾದದಕ್ಕಾಗಿ ಅಥವಾ ಅರ್ಹತೆ ಉಳ್ಳವನಾದದಕ್ಕಾಗಿ ಅವನನ್ನ ಪ್ರೀತಿ ಮಾಡೋದಿಲ್ಲ. ಆದರೆ ತನ್ನಲ್ಲಿರುವಂತಹ ಪ್ರೀತಿ, ತನ್ನಲ್ಲಿರುವಂತಹ ಶಕ್ತಿಯಿಂದ ಅವನನ್ನ ಪ್ರೀತಿಸಿ ಅವನನ್ನ ಯೋಗ್ಯನನ್ನಾಗಿ ಮಾರ್ಪಡಿಸುತ್ತದೆ, ಯೋಗ್ಯಳನ್ನಾಗಿ ಮಾರ್ಪಡಿಸುತ್ತದೆ. ಪ್ರಿಯರೇ, ನಾವ್ಯಾರು ಇದಕ್ಕೆ ಯೋಗ್ಯರಲ್ಲ. So we are outcasted people. We are outcasted. But God's love, ದೇವರ ಪ್ರೀತಿ ನಮ್ಮನ್ನ ಹುಡ್ಕೊಂಡು ಬಂತು. ಇದರ ಫಲವಾಗಿ ನಾವು ದೇವರ ಮಕ್ಕಳಾಗಿದ್ದೀವಿ. ಇದರ ಫಲವಾಗಿ ಇವತ್ತು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ. ಸೊ ಹೀಗಿರಲಾಗಿ ಯಾವ ರೀತಿ ದೇವರು ನಮ್ಮನ್ನ ಅನ್ಕಂಡೀಷನಲ್ ಆಗಿ ಪ್ರೀತಿ ಮಾಡಿದ್ನೋ, ಯಾವ ರೀತಿ ದೇವರು ನಮಗೆ ಸೆಲ್ಫ್ಲೆಸ್ ಆಗಿ ನಮ್ಮನ್ನ ಪ್ರೀತಿ ಮಾಡಿದ್ನೋ, ಅದೇ ರೀತಿ ನಾವು ದೇವರನ್ನ ಪ್ರೀತಿ ಮಾಡಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ನನ್ನನ್ನ ಪ್ರೀತಿಸುವಂತವರಾದರೆ ನೀವು ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀತೀರಾ. ಅದರಿಂದಲೇ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಬಾಯಿಂದ ನನ್ನನ್ನು ಸನ್ಮಾನಿಸ್ತೀರಾ, ಆದರೆ ನಿಮ್ಮ ಹೃದಯ ಬಲು ದೂರದಲ್ಲಿದೆ. ದಟ್ ಮೀನ್ಸ್ ಅವರ್ ಲವ್ ಇಸ್ ಎ ಕಂಡೀಷನಲ್ ಲವ್, ಆಕ್ಟಿಂಗ್ ಲವ್. ಭಾನುವಾರ ಮಾತ್ರ ನಮಗೆ ಪ್ರೀತಿ. ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಲೈಫ್. ಸಿ ವಾಟ್ ಇಸ್, ನನ್ನ ಪ್ರೀತಿ ಯಾವ ರೀತಿಯಾಗಿದೆ? ನನ್ನ ಪ್ರೀತಿ ಅಗಾಪೇನ? ಈ ಒಂದು ವಾರ ನಾವು ಇದನ್ನು ಮನನ ಮಾಡಬೇಕು ಪ್ರಿಯರೇ. ನೋಡಿ, ದೇವರ ಪ್ರೀತಿಯನ್ನ ನಾವು ಅಥವಾ ದೇವರ ಈ ಒಂದು ದಿನವನ್ನ ನಾವು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ದೇವರ ಪ್ರೀತಿಯನ್ನ ನಾವು ಅನುಭವಿಸಿರುವಂತವರಾಗಿರುವಾಗ ಅದರ ಕುರಿತಾಗಿ ಇತರರಿಗೆ ಸಾರುವುದಕ್ಕೂ ನಾವು ಬಾಧ್ಯಸ್ಥರು ಎಂಬುವಂಥದ್ದನ್ನು ನಾವುಗಳು ಮರಿಬಾರದು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜ್ಞಾಪಕಕ್ಕೆ ಬಾರದೇ ಇರುವಂತಹ ವಿಚಾರ ಇದಾಗಿದೆ ಪ್ರಿಯರೇ. ಸೊ ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂಥದ್ದು ಡೆಲಿವರೆನ್ಸ್ ಫ್ರಮ್ ದ ಬಾಂಡೇಜ್ ಆಫ್ ಸಿನ್, ಪಾಪದ ಬಂಧನದಿಂದ ಬಿಡುಗಡೆ. ಪಾಪದ ಬಂಧನದಿಂದ ಬಿಡುಗಡೆ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 8ನೇ ಅಧ್ಯಾಯದ 3ನೇ ವಾಕ್ಯದ ಮಧ್ಯಭಾಗದಿಂದ, ರೋಮಾಪತ್ರಿಕೆ 8ನೇ ಅಧ್ಯಾಯದ 3ನೇ ವಾಕ್ಯದ 2ನೇ ಭಾಗ, ಅಲ್ಲಿ ನಾವು ಕಾಣುವಂಥದ್ದು ಏನೆಂದರೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಪಾಪದ ಬಂಧನದಿಂದ ಬಿಡುಗಡೆ, ಡೆಲಿವರೆನ್ಸ್ ಫ್ರಮ್ ದ ಬಾಂಡೇಜ್ ಆಫ್ ಸಿನ್. ಯೇಸು ಕ್ರಿಸ್ತನ ಜನನದ ಏಕೈಕ ಉದ್ದೇಶ ಏನು? ನಮ್ಮನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡುವಂಥದ್ದು. ಇವತ್ತು ಅನೇಕ ದುರ್ಬೋಧಕರ ಒಂದು ದೊಡ್ಡ ಗುಂಪು ಕ್ರಿಸ್ತನ ಜನನವನ್ನ
ನಮ್ಮ ಲೌಕಿಕವಾದ ಮೇಲುಗಳ ಉದ್ದೇಶಕ್ಕೋಸ್ಕರ ಎಂಬುದಾಗಿ ಪ್ರಸಾರ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಕಾರಣ ಅವರಿಗೆ ಇದರ ಮೂಲಕ ಆರ್ಥಿಕವಾದ ಲಾಭ ಸಿಕ್ಕುವಂಥದ್ದಾಗಿದೆ. ನೋಡಿ, ಅಪೊಸ್ತಲನಾದ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದ. 2ನೇ ವಾಕ್ಯ ನೋಡಿ, ಅದರ ಪ್ರಾರಂಭ ವಾಕ್ಯದಿಂದ ನಾವು ನೋಡೋದಾದ್ರೆ 1ನೇ ವಾಕ್ಯದಿಂದ, ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ, ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣ ದಂಡನೆಯನ್ನ ವಿಧಿಸಿದ. ಯೇಸುಸ್ವಾಮಿಯ ಜನರ ನಮ್ಮನ್ನ ಈ ಲೋಕದಲ್ಲಿ ಆರ್ಥಿಕವಾಗಿ ಆಶೀರ್ವಾದ ಮಾಡುವಂಥದ್ದಲ್ಲ ಪ್ರಿಯರೇ. ನೋಡಿ, ನನಗೆ ಅರ್ಥವಾಗದೇ ಇರುವಂತಹ ಒಂದು ವಿಚಾರ, ನನ್ನ ಯೋಗ್ಯತೆಗೆ ಮೀರಿ ಅಥವಾ ನನ್ನ ವಿದ್ಯಾಭ್ಯಾಸಕ್ಕೆ ಮೀರಿದಂತಹ ಒಂದು ಆರ್ಥಿಕತೆ ನನಗೆ ಸಿಗ್ತದ ಯೇಸುವನ್ನು ನಂಬಿದ್ರ ಮೂಲಕವಾಗಿ. ನಾನು ಉದಾಹರಣೆ ಹೇಳ್ತೀನಿ ನೋಡಿ. ನಾನು ಒಂದು ಮಧ್ಯಮ ವರ್ಗದ ಕುಟುಂಬದವ. ನನ್ನ ತಿಂಗಳ ವರಮಾನ ಕೇವಲ 4 ಅಂಕೆಗಳ ಸಂಖ್ಯೆ. ಉದಾಹರಣೆಗೆ ಹೇಳ್ತೇನೆ. ನನ್ನ ವರಮಾನ ಒಂದು 15,000 ರೂಪಾಯಿ, 20,000 ರೂಪಾಯಿ ತಿಳ್ಕೊಳ್ಳಿ. ಇದರಲ್ಲಿ ಮನೆ ಬಾಡಿಗೆ ಹೋಗ್ಬೇಕು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಬೇಕು, ಆಹಾರಕ್ಕೆ ಖರ್ಚು ಮಾಡಬೇಕು, ಬಾಕಿ ವಿಧವಾದಂತಹ ಖರ್ಚುಗಳು. ಎಲ್ಲವನ್ನು ನಾವು ಕ್ರೋಢೀಕರಿಸಿ ನೋಡಿದ್ರೆ ನನಗೆ ಸಿಕ್ಕುವಂತಹ ಸಂಬಳದಲ್ಲಿ ನಾನು ಸಂತೃಪ್ತಿಯಾಗಿ ಬದುಕಬೇಕು ಎಂಬ ಬಯಕೆ ಇದ್ರೆ ಅದನ್ನು ಮಾಡ್ಕೊಂಡು ಹೋಗ್ಬೋದು. ಇನ್ನು ಸ್ವಲ್ಪ ಟೈಟ್ ಮಾಡಿದ್ರೆ ತಿಂಗಳಿಗೆ ಒಂದು 1,000 ರೂಪಾಯಿನೋ ಒಂದು 500 ರೂಪಾಯಿನೋ ನಾನೇನು ಮಾಡ್ಬೋದು, ಸೇವ್ ಮಾಡ್ಕೊಬೋದು. ಇದು ನನ್ನ ದ ಪ್ರೆಸೆಂಟ್ ಕಂಡೀಷನ್. ಈಗಿರುವಾಗ ಒಂದು ವರ್ಷಕ್ಕೆ ನನಗೆ ಎಷ್ಟು ಸಂಪಾದನೆ ಮಾಡ್ಬೋದು, ಸೇವ್ ಮಾಡ್ಬೋದು. 1,000 ರೂಪಾಯಿ ಸೇವ್ ಮಾಡಕ್ಕೆ ಹೋದ್ರೆ ಒಂದು ವರ್ಷದಲ್ಲಿ ನನ್ನ ಸೇವಿಂಗ್ ಆಗೋದು ಕೇವಲ 12,000 ರೂಪಾಯಿ. 500 ರೂಪಾಯಿ ಸೇವ್ ಮಾಡಿದ್ರೆ ನನ್ನ ಕೈಗೆ ಸಿಕ್ಕುವುದು ಕೇವಲ 6,000 ರೂಪಾಯಿ. ಆದರೆ ನಾನು ಯೇಸು ಸ್ವಾಮಿಯನ್ನ ಕಂಡುಕೊಂಡ್ರೆ ಎಂಬ ಒಂದೇ ಒಂದು ಕಾರಣಕ್ಕೆ 20,000ದಿಂದ ನನಗೆ 2 ಲಕ್ಷದ ವರಮಾನ ಸಿಕ್ಕುತ್ತಾ? ನೆವರ್. ಮಾನಸಿಕವಾಗಿ ಯೋಚನೆ ಮಾಡಿ, ಇಟ್ ವಿಲ್ ನೆವರ್ ಇಂಪಾಸಿಬಲ್, ನಡೆಯದೇ ಇರುವಂತಹ ಕಾರ್ಯಗಳು. ಆದರೆ ನಮ್ಮ ಪಾದ್ರಿಗಳು, ನಮ್ಮ ಪಾಸ್ಟರ್ಗಳು, ನೀವು ದೇವರಿಗೆ ಕೊಟ್ಟರೆ ನಿಮ್ಮ ಆರ್ಥಿಕತೆಯನ್ನು ದೇವರು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಪೊಳ್ಳು ಭರವಸೆಯನ್ನು ನೀಡ್ತಾರೆ. ಇದನ್ನು ಕೇಳಿದಂತಹ ವಿಶ್ವಾಸಿ ಸಮೂಹ ತಮಗಿದ್ದಂತಹ ವರಮಾನದಲ್ಲಿ ಒಂದು ಒಳ್ಳೆ ಪಾಲನ ಏನು ಮಾಡ್ತಾರೆ, ಸೇವಕರ ಹೆಸರಿಗೆ ಕೊಡ್ತಾರೆ, ಸೇವೆಯ ಹೆಸರಲ್ಲಿ ಕೊಡ್ತಾರೆ. ಈ ಸೇವೆಯ ಹೆಸರಲ್ಲಿ ಹಣವನ್ನು ಸಂಪಾದನೆ ಮಾಡಿದಂತಹ ವ್ಯಕ್ತಿ ಈ ಸೇವೆಗೆ ಬಂದಂತಹ ಸಂದರ್ಭದಲ್ಲಿ ಏನೂ ಇರಲಿಲ್ಲ, 0.
ಆದರೆ ಇಂತಹ ಪೊಳ್ಳು ಭರವಸೆಯನ್ನು ಕೊಟ್ಟು 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 ಇವತ್ತು ಅವನ ವರಮಾನ 2 ಲಕ್ಷ ಅಲ್ಲ 20 ಲಕ್ಷಕ್ಕೆ ದಾಟಿದೆ. 20 ಲಕ್ಷ ಅಲ್ಲ 2 ಕೋಟಿಗೆ ದಾಟಿದೆ. ಸೊ ಇದು ಇವತ್ತು ನಮ್ಮ ಸಮೂಹದಲ್ಲಿ ನಾವು ಕಾಣುವಂಥದ್ದು. ಪ್ರಿಯರೇ, ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥದ್ದು ಈ ಲೋಕದಲ್ಲಿ ನಮ್ಮನ್ನ ದೊಡ್ಡ ಐಶ್ವರ್ಯವಂತರಾಗಿ ಮಾರ್ಪಡಿಸಿ, ನಾನು ಯಾವಾಗಲೂ ಯೋಚನೆ ಮಾಡುವಂತಹ ಒಂದು ಸಂಭವ ಗೊತ್ತಾ? ಯಾಕೋಬನ ಒಂದು ಇದು, ಏಸಾವನಿಗೆ ಭಯಪಟ್ಟು ಯಾಕೋಬ ಏನ್ ಮಾಡ್ತಾ ಇದ್ದಾನೆ? ಪದ್ದನರಾಮಿಗೆ ಹೋಗ್ತಾ ಸೋದರ ಬಾಬನ ಮನೆಗೆ ಹೋಗ್ತಾ ಇದ್ದಾನೆ ಪದ್ದನರಾಮ್ಗೆ. ಆದ್ರೆ ಬೆಥೇಲಿಗೆ ಬಂದಂತ ಸಂದರ್ಭದಲ್ಲಿ ರಾತ್ರಿ ಆಗಿತ್ತು. ಯಾಕೋಬ ಏನ್ ಮಾಡ್ದ? ಮಲಗುಬಿಟ್ಟ. ಒಂದು ಕನಸನ್ನ ಕಂಡ. ಒಂದು ದೊಡ್ಡ ಒಂದು ಏಣಿ ಭೂಮಿಯಿಂದ ಪರಲೋಕದ ತನಕ ಇದೆ. ದೇವದೂತರು ಹತ್ತುತ್ತಾ ಇಳಿತಾ ಇದ್ದಾರೆ. ಅದು ಯಾಕೋಬನ ಒಂದು ಸಂರಕ್ಷಣೆಯ ಸೂಚಿಸುವಂಥದ್ದು. ಬೆಳಗ್ಗೆ ಎದ್ದಾಗ ಯಾಕೋಬನಿಗೆ ಗೊತ್ತಾಯ್ತು ಇದು ದೇವರು ವಾಸಿಸುವಂತಹ ಸ್ಥಳ. ಅಲ್ಲಿ ಯಾಕೋಬ ಒಂದು ತೀರ್ಮಾನ ಮಾಡ್ತಾನೆ, ಯೆಹೋವನು ನನ್ನ ಸಂಗಡ ಇದ್ದು ನನಗೆ ಬೇಕಾದಂತಹ ಆಹಾರವನ್ನ ವಸ್ತ್ರವನ್ನ ಎಲ್ಲ ಕೊಟ್ಟು ತಿರುಗಿ ನನ್ನನ್ನು ಬರ ಮಾಡಿದ್ರೆ ಈ ಸ್ಥಳ ಏನ್ ಮಾಡ್ತಾನೆ? ದೇವರ ಆಲಯವಾಗಿ ಮಾರ್ಪಡಿಸ್ತೇನೆ. ವಿ ನೋ ದಟ್ ಈ ವೆಂಟ್ ಟು ಪದ್ದನಾರಾಮ್ಗೆ ಹೋದ. ಸುಮಾರು 20 ವರ್ಷ ಕೆಲಸ ಮಾಡ್ದ. ಪ್ರಾರಂಭದ 14 ವರ್ಷ ಹೆಂಡತಿಗೋಸ್ಕರ ಕೆಲಸ ಮಾಡ್ದ. ಬಾಕಿ 7 ವರ್ಷ ಆಸ್ತಿಗೋಸ್ಕರ ಸಂಪಾದನೆ ಮಾಡ್ದ. ವಿನ ಹೌ ಯಾವ ರೀತಿ ಅವನು ಸಂಪಾದನೆ ಮಾಡ್ದ? ಇಲ್ಲೀಗಲ್ವೇ, ಸರಿಯಾದ ರೀತಿಯಲ್ಲಿ ಅಲ್ಲ. ಆದಿಕಾಂಡ ಪುಸ್ತಕವನ್ನು ನೋಡ್ಬೇಕಾದ್ರೆ ಗೊತ್ತಾಗ್ತದೆ, ಕುರಿಗಳು ಸಂಗಮ ಮಾಡುವಂತಹ ಸಂದರ್ಭದಲ್ಲಿ ಅವನೇನ್ ಮಾಡ್ದ? ಒಂದು ಉಪಾಯವನ್ನ ಕಲ್ಪಿಸ್ದ. ಅಲ್ಲಿ ಗೊತ್ತಾಗ್ತದೆ, ಮಚ್ಚೆ ಇರುವಂತಹ ಕುರಿಗಳು ಲಾಬಾನನಿಗೆ ಮಚ್ಚೆ ಇಲ್ಲದೆ ಇರುವಂಥದ್ದು ಯಾರಿಗೆ? ಯಾಕೋಬನಿಗೆ ಎಂಬ ಒಂದು ತೀರ್ಮಾನ ಒಡಂಬಡಿಕೆಗೆ ಬಂದ್ರು ಲಾಬಾನ ಮತ್ತು ಯಾಕೋಬ. ಕುರಿಗಳು ಸಂಗಮವಾಗುವಾಗ ಯಾಕೋಬ ಏನ್ ಮಾಡ್ದ? ಪ್ಲೈನ್ ಆಗಿರುವಂತಹ ಮರದ ಕೊಂಬೆಗಳನ್ನ ಕಟ್ಟಿ ಏನ್ ಮಾಡು ಅಲ್ಲಿ ತೊಟ್ಟಿಯಲ್ಲಿ ಹಾಕ್ಬಿಟ್ಟು ಆ ರೀತಿಯಾಗಿ ಮಚ್ಚೆ ಇಲ್ಲದೆ ಇರುವಂಥದ್ದು, ಏನು ಆರೋಗ್ಯವಿಲ್ಲದೆ ಇರುವಂಥದ್ದು, ಲಾಬಾನನಿಗೆ ಸಲ್ಲುವಂತೆ ಆರೋಗ್ಯವಿರುವಂಥದ್ದು ಒಳ್ಳೆಯ ಕುರಿಗಳು ಯಾಕೋಬರಿಗೆ ಸಲ್ಲುವಂತೆ ಒಂದು ಉಪಾಯವನ್ನ ಮಾಡಿ ಏನ್ ಮಾಡ್ದ? ಮೋಸದ ಮೂಲಕವಾಗಿ ಸಂಪಾದನೆ ಮಾಡ್ದ. ಇಂತಹ ಮೋಸದ ಮೂಲಕವಾಗಿ ಸಂಪಾದನೆ ಮಾಡಿದ ದುಡ್ಡಿನಲ್ಲಿ ದೇವರಿಗೆ ಆಲಯವನ್ನ ಕಟ್ಟಬೇಕಾ ಪ್ರಿಯರೇ? ಯೋಚನೆ ಮಾಡಿ. ಸೊ ಇಂದು ನಾವುಗಳು ಅನೇಕರು ಮೋಸ ವಂಚನೆಗಳ ಮೂಲಕವಾಗಿ ಹಣವನ್ನು ಸಂಪಾದಿಸಿ ಸೇವೆಗೆ ನಾವು ಕೊಡ್ತಾ ಇದ್ದೇವೆ. ಇದು ಆಶೀರ್ವಾದವಲ್ಲ ಪ್ರಿಯರೇ, ಇದು ಶಾಪ. ಇದು ಆದ್ರೆ ಪಾದ್ರಿಗಳಿಗೆ ಇದೇ ಸಾಕು, ಯಾಕೆಂದ್ರೆ ಅಮೌಂಟ್ ಜಾಸ್ತಿ ಬರ್ತದೆ. ಸೊ ಅದರಿಂದ ಹೇಳ್ತಾರೆ, ಯೇಸು ಸ್ವಾಮಿ ಬಂದಿರುವಂಥದ್ದು ನಿಮ್ಮನ್ನ ಆರ್ಥಿಕವಾಗಿ ಆಶೀರ್ವಾದ ಮಾಡೋದಕ್ಕಾಗಿ ಎಂಬುದಾಗಿ. ನೋಡಿ, ಇಲ್ಲಿ ನೋಡುವಂಥದ್ದು, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸ್ತ ಪಾಪದ ಬಂಧನದಿಂದ ನಮ್ಮನ್ನ ಬಿಡುಗಡೆ ಮಾಡಿ ದೇವರ ರಾಜ್ಯದಲ್ಲಿ ನಮ್ಮನ್ನ ಪ್ರವೇಶಿಸಬೇಕೆಂಬ ಉದ್ದೇಶದಿಂದ ಯೇಸು ಕ್ರಿಸ್ತನ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಆತ ಜನಿಸಿ ಬಂದ. ಆ ಒಂದು ಸದ್ವರ್ತಮಾನವನ್ನ ನಾವು ಸಾರುವಂತವರಾಗಿದ್ದೇವಾ ಪ್ರಿಯರೇ? ನೋಡಿ, ಫಿಲಿಪ್ಪಿಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅದರ 5:6 ಕೆಲವು ವಾಕ್ಯ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನೋಡಿ, ದೇವರು ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿ ಮಾಡಿದ್ದರ ಫಲವಾಗಿ ದಾಸನ ರೂಪವನ್ನು ತಾಳ್ಕೊಂಡು ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ
ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿ ನಮ್ಮನ್ನು ಪರಲೋಕದ ಸ್ವಾಸ್ಥ್ಯರಾಗಿ ಮಾರ್ಪಡಿಸಿದ್ದಾನೆ. ಈಗಿರಲಾಗಿ ನಾವೇನ್ ಮಾಡಬೇಕು? ಜೀವಿಸು. 2 ಕೊರಿಂಥದಲ್ಲಿ ನಾವು ಓದಿದ ಪ್ರಕಾರವಾಗಿ ಇನ್ನು ನಮಗೋಸ್ಕರವಾಗಿ ನಾವು ಜೀವಿಸದೆ ನಾವು ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವಂತವರಾಗಿರ್ಬೇಕು ಪ್ರಿಯರೇ. ಇದೇ ನಿಜವಾದಂತಹ ಕ್ರಿಸ್ಮಸ್ ಸಂದೇಶ. ಇದೇ ಈ ಒಂದು ಅಡ್ವೆಂಟ್ ಕಾಲದ, ಕ್ರಿಸ್ಮಸ್ ಆಗಮನ ಕಾಲದ 3ನೇ ವಾರದ ಸಂದೇಶ ಪ್ರಿಯರೇ. ನಾವು ಯಾರಿಗೋಸ್ಕರ ಬದುಕ್ತಾ ಇದ್ದೇವೆ? ನಾವು ಬದುಕುವಂಥದ್ದು ನಮ್ಮ ಮಕ್ಕಳಿಗೋಸ್ಕರವಾಗಿ, ನಮ್ಮ ಮೊಮ್ಮಕ್ಕಳಿಗೋಸ್ಕರವಾಗಿ. ನೋಡಿ, ನನ್ನ ತಂದೆಯ ಹೆಸರು ನನಗೆ ಗೊತ್ತು, ಅವರ ತಂದೆಯ ಹೆಸರು ನನಗೆ ಗೊತ್ತು, ಅವರ ತಂದೆಯ ಹೆಸರು ನನಗೆ ಗೊತ್ತಿಲ್ಲ, ಅವರ ಮುಖ ಪರಿಚಯ ನನಗೆ ಇಲ್ಲ, ಕಾರಣ ಅವರನ್ನು ನೋಡೇ ಇಲ್ಲ. ಪ್ರಿಯ, ನಮ್ಮ ಪರಿಸ್ಥಿತಿ ಇದೆ. ಈಗ ನಮ್ಮ ಹೆಸರು ನಮ್ಮ ಮಕ್ಕಳಿಗೆ ಗೊತ್ತು, ಅವರಿಗೆ ಹುಟ್ಟುವಂತ ಮಕ್ಕಳಿಗೆ ಗೊತ್ತು, ಆದರೆ ಅವರಿಗೆ ಹುಟ್ಟುವಂತಹ ಮಕ್ಕಳಿಗೆ ನಮ್ಮ ಪರಿಚಯದ ಅವಶ್ಯಕತೆ ಇಲ್ಲ. ನಾವು ಏನೇ ಮಾಡಿದ್ರೂ ಪ್ರಿಯರೇ, ಕೇವಲ 2 ತಲೆಮಾರಿಗೆ ನಮ್ಮ ಜೀವಿತ ಕೊನೆಗೊಳ್ತದೆ. ದೆನ್ ನೋಬಡಿ ವಿಲ್ ರಿಮೆಂಬರ್. ನಮ್ಮ ಸಮಾಜದಲ್ಲಿ ಯಾರು ನಮ್ಮನ್ನ ಜ್ಞಾಪಕ ಮಾಡೋದಿಲ್ಲ, ನಮ್ಮ ನೆರೆಯವರೆವರು ನಮ್ಮನ್ನು ಜ್ಞಾಪಕ ಮಾಡ್ಕೊಳ್ಳೋದಿಲ್ಲ ಪ್ರಿಯರೇ. ನಮ್ಮ ಮರಣದೊಂದಿಗೆ ನಮ್ಮ ಎಲ್ಲ ಕಾರ್ಯಗಳು ಬೂದಿಯಾಗಿ ಹೋಗ್ಬಿಡ್ತತೆ. ಸೊ ಈಗಿರಲಾಗಿ ನಾವು ಯಾರಿಗೋಸ್ಕರವಾಗಿ ಇಷ್ಟೆಲ್ಲ ಪ್ರಯಾಸ ಪಡುವಂಥದ್ದು? ಕೇವಲ ನಶ್ವರವಾದ ಈ ಲೋಕಕ್ಕೋಸ್ಕರವಾಗಿ, ಮಣ್ಣಿಗೆ ಮಣ್ಣಾಗಿ ಹೋಗಬೇಕಾದ ಈ ಲೋಕಕ್ಕೋಸ್ಕರವಾಗಿ ನಾವು ನಮ್ಮ ನಿತ್ಯತ್ವವನ್ನು ನಷ್ಟಪಡಿಸಿಕೊಳ್ಳುವ ರೀತಿಯಲ್ಲಿ ಬದುಕುವಂತವರಾಗಿದ್ದೇವೆ. ಅನೇಕ ವ್ಯಕ್ತಿಗಳು ಅನೇಕ ವಿಧವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ, ಆದರೆ ಅವರನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಬಹಳ ವಿರಳ ಮಾತ್ರ. ಪ್ರಿಯರೇ, ನಮ್ಮ ಜೀವಿತದ ದೌತ್ಯ ಈ ಲೋಕದಲ್ಲಿ ಏನನ್ನಾದರೂ ಸಂಪಾದಿಸುವಂಥದ್ದಾಗಿರಬಾರ್ದು. ನಮ್ಮ ಜೀವಿತದ ದೌತ್ಯ ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಳಿದ ರೀತಿಯಲ್ಲಿ ನಾವು ಯಾತಕ್ಕೋಸ್ಕರವಾಗಿ ಬದುಕಬೇಕು? ಕ್ರಿಸ್ತನಿಗೋಸ್ಕರವಾಗಿ ಬದುಕುವಂತವರಾಗಿರ್ಬೇಕು. ಕ್ರಿಸ್ತನ ರಾಜ್ಯಕ್ಕೋಸ್ಕರವಾಗಿ ನಾವು ಬದುಕುವಂತವರಾಗಿರ್ಬೇಕು. ಇದು ದೇವರ ನಿಷ್ಕರ್ಷೆಯಾಗಿದೆ. ನಮ್ಮ ಕುರಿತಾಗಿರುವಂತಹ ದೇವರ ನಿಷ್ಕರ್ಷೆ ಇದಾಗಿದೆ ಪ್ರಿಯರೇ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡುವಂತಹ ಚರಿತ್ರೆಯನ್ನು ನಾವು ಕಾಣ್ತೇವೆ. ಅವರು ಬಂದರು, ಆದರೆ ನೋಡಿ ಅದರ 13ನೇ ವಾಕ್ಯದಲ್ಲಿ 17ನೇ ವಾಕ್ಯದಲ್ಲಿ ಫರೋಹನು ಇಸ್ರಾಯೇಲರಿಗೆ ಹೋಗುವುದಕ್ಕೆ ಅಪ್ಪಣೆ ಕೊಟ್ಟಾಗ ಫಿಲಿಸ್ಟಿಯರ ದೇಶದೊಳಗಣ ಮಾರ್ಗ ಹತ್ತಿರವಿದ್ದರೂ ದೇವರು ಆ ದಾರಿಯಲ್ಲಿ ಅವರನ್ನು ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಗಾಡಿನಲ್ಲಿ ಸುತ್ತಾಗಿ ನಡೆಸಿಕೊಂಡು ಹೋದ. ಆದರೆ 14ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಫರೋಹನ ಹೇಳ್ತಾ ಇದ್ದಾನೆ, 14ನೇ ಅಧ್ಯಾಯ 5ನೇ ವಾಕ್ಯದಿಂದ, ಇಸ್ರಾಯೇಲರು ಓಡಿ ಹೋದರೆಂಬ ವರ್ತಮಾನ ಕೇಳಿದಾಗ ಫರೋಹನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ. ಅವರನ್ನ ತಿರುಗಿ ದಾಸರನ್ನಾಗಿ ಇಟ್ಕೊಳ್ಳುವ ಒಂದು ಪ್ರಯತ್ನದ ಏನ್ ಮಾಡ್ದ, ಅವನು ತನ್ನ ಸರ್ವ ಸೈನ್ಯ ಸಮೇತವಾಗಿ ಅವರನ್ನು ಹಿಂಬಾಲಿಸಿಕೊಂಡು ಬಂದ. ಜನ ಕಣ್ಣೆತ್ತಿ ನೋಡುವಂತಹ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಕೆಂಪು ಸಮುದ್ರ, ಅಕ್ಕಪಕ್ಕದಲ್ಲಿ ಪರ್ವತಗಳು, ಹಿಂಭಾಗದಲ್ಲಿ ಫರೋಹನ ಮತ್ತು ಅವನ ಸೈನ್ಯ. ಜನ ಏನ್ ಮಾಡ್ಬಿಟ್ರು? ದಿಗಿಲುಗೊಂಡ್ರು, ಭಯಪಟ್ರು. ದೇ ಸ್ಟಾರ್ಟೆಡ್ ಟು ಮರ್ಮರ್. ಅವರು ಗುಣಗುಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ 13ನೇ ವಾಕ್ಯ ಹೇಳ್ತಾ ಇದ್ದಾನೆ, ಆದರೆ ಮೋಶೆ ಅವರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಇವತ್ತು ನೋಡುವ ಐಗುಪ್ತರನ್ನ ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಅಲ್ಲಿ
ಅಕ್ಷರಿಕವಾದಂತಹ ದಾಸತ್ವದಿಂದ ಇಸ್ರಾಯೇಲರನ್ನ ಸರ್ವಶಕ್ತನಾದ ದೇವರು ಮೋಶೆಯ ನಾಯಕತ್ವದಲ್ಲಿ 10 ಬಾಧೆಗಳನ್ನ ಐಗುಪ್ತರಿಗೆ ಕಳುಹಿಸಿ ಐಗುಪ್ತರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಐಗುಪ್ತರು ಆಶ್ರಯಿಸುತ್ತಿದ್ದಂತಹ ಅವರ 10 ದೇವರುಗಳ ಮೇಲೆ ತಾನೇ ಶ್ರೇಷ್ಠನು ಎಂಬುದನ್ನು ಸೇನಾಧೀಶ್ವರನಾದ ಯೆಹೋವನು ದೃಢಪಡಿಸಿ ಇಸ್ರಾಯೇಲರನ್ನ ಏನ್ ಮಾಡ್ದ? ಐಗುಪ್ತದ ದಾಸತ್ವದಿಂದ ಹೊರಗೆ ತಂದ. ಅಲ್ಲಿಗೆ ನಿಲ್ಲಿಸಲಿಲ್ಲ. ಯಾವ ಐಗುಪ್ತರು ಇವರನ್ನ ಬಾಧಪಡಿಸಿದ್ರೋ ಅವರಿಗೆ ಒಂದು ನ್ಯಾಯವಿಧಿಯನ್ನು ದೇವರು ನಿಶ್ಚಯಿಸಿದ. ಆ ನ್ಯಾಯವಿಧಿ ಏನಂತ ಹೇಳಿದ್ರೆ ಇವರನ್ನ ಕೆಂಪು ಸಮುದ್ರದಲ್ಲಿ ಹಾಕಿ ಮುಳುಗಿಸುವಂಥದ್ದು. ಪರಿಪೂರ್ಣವಾದ ಒಂದು ಬಿಡುಗಡೆ, ಪರಿಪೂರ್ಣವಾದಂತಹ ಒಂದು ಬಿಡುಗಡೆಯನ್ನ ಸರ್ವಶಕ್ತನಾದ ದೇವರು ವಿಮೋಚನಾ ಕಾಂಡದಲ್ಲಿ ಇಸ್ರಾಯೇಲರಿಗೋಸ್ಕರವಾಗಿ ಮಾಡ್ದ. ಹೊಸ ಒಡಂಬಡಿಕೆಯ ದೇವ ಜನರಾದ ನಮಗೆ ಯೇಸು ಕ್ರಿಸ್ತನು ಮಾಡಿದ್ದು ಅದೇ. ಹಳೆಯ ಒಡಂಬಡಿಕೆಯಲ್ಲಿ ಮಹಾಯಾಜಕನು ದೇವರಿಗೆ ಸಮರ್ಪಿಸುವಂತಹ ಸರ್ವಾಂಗ ಹೋಮಗಳು ಒಬ್ಬ ಮನುಷ್ಯನನ್ನ ಪರಿಪೂರ್ಣವಾಗಿ ಪರಿಶುದ್ಧಿಗೊಳಿಸುವುದಕ್ಕೆ, ಶುದ್ಧಪಡಿಸಿಕೊಳ್ಳುವುದಕ್ಕೆ ಆಗದೇ ಇದ್ದಾಗ ಸರ್ವಶಕ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕ ನಮ್ಮ ಪಾಪಗಳಿಗೆ ಪೂರ್ಣವಾದ ಬಿಡುಗಡೆಯನ್ನು ದಯಪಾಲಿಸಿಕೊಟ್ಟಿದ್ದಾನೆ. ಹೀಗಿರಲಾಗಿ ಪ್ರಿಯರೇ, 2 ಕೊರಿಂಥದಲ್ಲಿ ನಾವು ಓದಿದ ರೀತಿಯಲ್ಲಿ ಇನ್ನು ಜೀವಿಸುವವನು ತನಗಾಗಿ ಜೀವಿಸದೆ ಕ್ರಿಸ್ತನಿಗಾಗಿ ಜೀವಿಸಬೇಕು. ದಿಸ್ ಇಸ್ ಗಾಡ್ಸ್ ಲವ್. ಇದು ದೇವರ ಪ್ರೀತಿ. ನಾವು ಆ ರೀತಿ ಬದುಕುವಂಥವರಾಗಿದ್ದೇವಾ? ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಲೈಫ್. ನೋಡಿ, ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಅದರ 36ನೇ ವಾಕ್ಯ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಇದು ಯೆಹೂದ್ಯರೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳಿದಂಥ ಒಂದು ಮಾತು. ನೋಡಿ, ಯೆಹೂದ್ಯರಿಗೆ ಇದ್ದಂತಹ ಒಂದು ಅಹಂಭಾವ, ನಾವು ಅಬ್ರಹಾಮನ ಸಂತತಿಯವರು, ಅಬ್ರಹಾಮನ ಸಂತತಿಯವರು. ಇವತ್ತು ಪೆಂಟೆಕೋಸ್ಟ್ ಸಮೂಹಕ್ಕೆ ಇರುವಂತಹ ಒಂದು ಅಹಂಕಾರ, ವಿ ಬಿಲಾಂಗ್ ಟು ಪೆಂಟೆಕೋಸ್ಟ್, ವಿ ಆರ್ ಸಮಥಿಂಗ್ ಹೈಯರ್ ದನ್ ಎನಿ ಅದರ್ ಡಿನಾಮಿನೇಷನ್. ಎಲ್ಲ ಡಿನಾಮಿನೇಷನ್ಗಿಂತ ನಾವೇ ದೊಡ್ಡವರು. ಪ್ರತಿಯೊಬ್ಬ ಈಗಲೂ ಫ್ರಮ್ ಟಿಲ್ ನಾವು ಪ್ರತಿಯೊಬ್ಬ ಇಸ್ರಾಯೇಲನಿಗೆ ಇರುವಂತಹ ಒಂದು ಅಹಂಭಾವ ಏನಂದ್ರೆ ನಾವು ಅಬ್ರಹಾಮನ ಸಂತತಿಯವರೇ. ಅಬ್ರಹಾಮ ಬರೋದಕ್ಕಿಂತ ಮುಂಚಿತವಾಗಿ 12 ಸಂತತಿಗಳಿರ್ತದೆ. ಅಬ್ರಹಾಮ ಬಂದು ಯಾರ ಮೂಲಕವಾಗಿ? ಆದಾಮನ ಮೂಲಕವಾಗಿ. ಅದರ ಕುರಿತಾಗಿ ಅವರು ಮಾತಾಡೋದಿಲ್ಲ. ಅವರು ಅದರ ಕುರಿತಾಗಿ ನಾವು ಮಾತಾಡೋದಿಲ್ಲ. ಫಸ್ಟ್ ಯಾರು ದೇವರು ಮೊದಲು ಕ್ರಿಯೇಷನ್ ಮಾಡಿದ್ದು? ಅಬ್ರಹಾಮನನ್ನ ಅಲ್ವಲ್ಲ. ದೇವರು ಮೊದಲು ಕ್ರಿಯೇಷನ್ ಮಾಡಿದ ಯಾರನ್ನ? ಉಂಟು ಮಾಡಿದ ಯಾರನ್ನ? ಆದಾಮನನ್ನ. ಆದ್ರೆ ಅವರು ಆ 14 ತಲೆಮಾರುಗಳನ್ನ ಬಿಟ್ಬಿಟ್ಟಿದ್ದಾರೆ. ಇಲ್ಲಿಂದ ಶುರು ಮಾಡ್ಕೊಂಡು ನಾವು ಅಬ್ರಹಾಮನ ಸಂತತಿಯವರು. ಸೊ ವಾಟ್? ನೋಡಿ, ದೇವರ ವಾಕ್ಯದಲ್ಲಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ರೋಮ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ಯಹೂದ್ಯನು ಅನ್ಯನು ಎಂಬ ಭೇದ ಭಾವ ಇಲ್ಲ. ಗೊತ್ತಲ್ಲ?
2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು. ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿ ಅಲ್ಲ, ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು. ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಚಾರಕ್ಕೆ ಸಂಬಂಧಪಟ್ಟದಲ್ಲ, ಆತ್ಮ ಸಂಬಂಧಪಟ್ಟದ್ದು. ಸೊ ನಾವು ಇಲ್ಲಿ ಯಹೂದ್ಯನು ಹೇಳುವಂಥದ್ದು, ವಿ ಆರ್ ನಾಟ್ ಸ್ಲೇವ್ ಟು ಎನಿವನ್, ನಾವು ಯಾರಿಗೂ ದಾಸರಲ್ಲ. ನೋಡಿ, ಚರಿತ್ರೆಯನ್ನ ನಾವು ಕಲಿತ್ರೆ, ಯಾಕೋಬನ ಕಾಲದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ದಾಸರಾಗಿ ಹೋದ್ರು. ಸುಮಾರು 430 ವರ್ಷ. ಎಷ್ಟು? 430 ವರ್ಷ ದಾಸರಾಗಿದ್ರು. ಅದಾದ ಮೇಲೆ ನ್ಯಾಯಾಧಿಪತಿಗಳ ಕಾಲ, ಅದಾದ ಮೇಲೆ ಅರಸರುಗಳ ಕಾಲ. ಅರಸರುಗಳ ಕಾಲದ ನಂತರ ಇಸ್ರಾಯೇಲ್ ಗೋತ್ರ ಅಂದ್ರೆ 10 ಗೋತ್ರದವರು ಅಶ್ಶೂರರಿಗೆ ದಾಸರಾಗಿ ಅಶ್ಶೂರ್ ದೇಶಕ್ಕೆ ಒಯ್ಯಲ್ಪಟ್ಟರು. ಬಾಕಿ 2 ಗೋತ್ರ, ಯಹೂದ ಮತ್ತು ಇನ್ನೊಂದು ಗೋತ್ರ, ಬಾಬೇಲಿಗೆ ದಾಸರಾಗಿ ಒಯ್ಯಲ್ಪಟ್ಟರು. ಬಾಬೇಲಿಗೆ ಒಯ್ಯಲ್ಪಟ್ಟಂತವರು ಸುಮಾರು 70 ವರ್ಷ. ಅಶ್ಶೂರಕ್ಕೆ ಒಯ್ಯಲ್ಪಟ್ಟವರು ಮೋರ್ ದ್ಯಾನ್ ದಟ್. ಸೊ ತದನಂತರವಾಗಿ ವಾಪಸ್ ಬಂದ್ರು. ನೋಡಿ, ಐಗುಪ್ತರಿಗೆ ದಾಸರಾಗಿದ್ರು ಇಸ್ರಾಯೇಲ್ರು, ಅಶ್ಶೂರರಿಗೆ ದಾಸರಾಗಿದ್ರು ಇಸ್ರಾಯೇಲ್ರು, ಬಾಬೇಲಿಗೆ ದಾಸರಾಗಿದ್ರು ಇಸ್ರಾಯೇಲ್ರು. ಬಾಬೇಲ್ ಸಂಸ್ಥಾನದ ನಂತರವಾಗಿ ಪಾರ್ಸಿಯ ಮೇದ್ಯ ಸಾಮ್ರಾಜ್ಯ ಬಂತು, ಅಲ್ಲಿ ದಾಸರಾಗಿದ್ರು. ಅದಾದ ಮೇಲೆ ಪಾರ್ಸಿಯ ಸಾಮ್ರಾಜ್ಯ ಬಂತು, ಅವರಿಗೆ ದಾಸರಾಗಿದ್ರು. ಅದಾದ ಮೇಲೆ ಗ್ರೀಕ್ ಸಾಮ್ರಾಜ್ಯ ಬಂತು, ಅಲ್ಲಿ ದಾಸರಾಗಿದ್ರು. ಅದಾದ ಮೇಲೆ ರೋಮಾ ಸಾಮ್ರಾಜ್ಯ ಬಂತು, ಅಲ್ಲಿ ದಾಸರಾಗಿದ್ರು. ಥ್ರೂಔಟ್ ಹಿಸ್ಟರಿ ದೇ ಆರ್ ಸ್ಲೇವ್. ನೋಡಿ, ಇಷ್ಟೆಲ್ಲ ಕಾಲದ ನಂತರವಾಗಿದ್ದರೆ ನೋ ಕಿಂಗ್ಡಮ್. ದೇವರಿಗೆ ಅವರಿಗೆ ರಾಜ ಇರಲಿಲ್ಲ. ಅವರಿಗೆ 1947ರಲ್ಲಿ ಅವರಿಗೆ ಒಂದು ಜಾಗ ಸಿಕ್ಕಿದಷ್ಟೇ. ಸೊ ದೇ ಸ್ಲೇವ್. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಾರಿಗೂ ದಾಸರಲ್ಲ. ಕೆಳಗೆ ಬಿದ್ರೇನು ಮೀಸೆ ಮಣ್ಣಾಗಿಲ್ಲ ಅನ್ನುವಂತಹ ಒಂದು ಜಾತಿ. ಸೊ ಇಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ನಾವು ಯಾರಿಗೂ ದಾಸರಲ್ಲ. ಆದ್ರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಿಮಗೆ ಮಗನ್ನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗ್ತದೆ. ಸೊ ನಿಮಗೆ ಬಿಡುಗಡೆ ಬೇಕಾಗಿರುವಂಥದ್ದು ಒಂದು ಶಾರೀರಿಕವಾದಂತಹ ಬಿಡುಗಡೆ ಅಲ್ಲ, ನಿಮಗೆ ಬೇಕಾಗಿರುವಂಥದ್ದು ಒಂದು ಆಧ್ಯಾತ್ಮಿಕವಾದ ಬಿಡುಗಡೆ. ಬರೀ ನಮಗೆ ಬೇಕಾಗಿರುವಂಥದ್ದು ಶಾರೀರಿಕವಾದಂತಹ ಆಶೀರ್ವಾದ ಅಲ್ಲ, ನಮಗೆ ಬೇಕಾಗಿರುವಂಥದ್ದು ಆಧ್ಯಾತ್ಮಿಕವಾದಂತಹ ಆಶೀರ್ವಾದ. ಈ ಆಧ್ಯಾತ್ಮಿಕವಾದಂತಹ ಆಶೀರ್ವಾದವನ್ನ ಕೊಡುವುದಕ್ಕೋಸ್ಕರವಾಗಿ ಯೇಸುಸ್ವಾಮಿ 2000 ವರ್ಷಗಳ ಹಿಂದೆ ಲೋಕಕ್ಕೆ ಬಂದಂಥದ್ದು. ಯೇಸುಸ್ವಾಮಿ 2000 ವರ್ಷಗಳ ಹಿಂದೆ ಲೋಕಕ್ಕೆ ಬಂದಂಥದ್ದು ನಮ್ಮ ಮೈ ಮೇಲಿರುವಂತಹ ಕೊಳೆಯನ್ನ ತೊಳೆದಕ್ಕೋಸ್ಕರವಾಗಿ ಅಲ್ಲ. ನೋಡಿ, ಯೇಸುಸ್ವಾಮಿ ತನ್ನ ಐಹಿಕ ಸೇವೆಯ ಕೊನೆಯದಲ್ಲಿ ಶಿಷ್ಯರ ಪಾದಗಳನ್ನು ತೊಳೆಯುವಂತ ಸಂದರ್ಭದಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ನನ್ನ ಪಾದವನ್ನು ಮಾತ್ರವಲ್ಲ, ಯು ವಾಶ್ ಮೀ ಫುಲ್ಲಿ, ನನ್ನನ್ನು ಪೂರ್ಣವಾಗಿ ತೊಳೆ. ಯೇಸುಸ್ವಾಮಿ ಹೇಳ್ದ, ಬೇಡ, ಅದೆಲ್ಲ ಇಂಪಾರ್ಟೆಂಟು. ಯೇಸುಸ್ವಾಮಿ ಪಾದ ತೊಳೆದಿದ್ದಂಥದ್ದು ದೀನ ಭಾವವನ್ನು ತೋರಿಸೋದಕ್ಕೋಸ್ಕರ. ಅಂದ್ರೆ ಪ್ರತಿಯೊಬ್ಬ ಕ್ರೈಸ್ತನು ದೀನ ಭಾವದಿಂದ ಬದುಕಬೇಕು. ಅದು ಕರ್ತನು ಬಯಸುವಂಥದ್ದು. ಯಾವ ರೀತಿಯಾಗಿ ಇಸ್ರಾಯೇಲರಿಗೆ ಒಂದು ಅಕ್ಷರಿಕವಾದಂತಹ ಬಿಡುಗಡೆಯನ್ನ ಸರ್ವಶಕ್ತನಾದ ದೇವರು ವಿಮೋಚನಾ ಕಾಂಡದಲ್ಲಿ ಕಲ್ಪಿಸಿಕೊಟ್ಟನೋ, ಅಂಥದೇ ಆದಂತಹ ಆಧ್ಯಾತ್ಮಿಕವಾದ ಬಿಡುಗಡೆ, ಪಾಪದಿಂದ ಬಿಡುಗಡೆ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಲಭಿಸಿರುವಂತದ್ದಾಗಿದೆ.
ಆದರೆ ಇಸ್ರಾಯೇಲರ ಚರಿತ್ರೆಯನ್ನು ನಾವು ಕಲ್ತ್ರೆ ಅವರನ್ನ ಹಾಲು ಜೇನು ಹರಿಯುವಂತ ದೇಶಕ್ಕೆ ದೇವರು ನಡೆಸ್ಕೊಂಡು ಹೋದ. ಆದರೆ ಅವ್ರೇನ್ ಮಾಡಿದ್ರು? ಅನ್ಯ ದೇಶದ ಅನ್ಯ ದೇವರುಗಳನ್ನ ಹಿಂಬಾಲಿಸಿದರ ಫಲವಾಗಿ ದೇವರು ಅವರಿಗೆ ಕೊಟ್ಟಂತಹ ಸಾಮ್ರಾಜ್ಯವನ್ನ ಏನ್ ಮಾಡ್ದ? ಅವರಿಂದ ಕಿತ್ತು ಎಸೆದು ಅವರನ್ನ ಅಕ್ಷರಿಕವಾಗಿ ದಾಸರಾಗಿ ತಿರುಗಿ ವಾಪಸ್ ಕಳಿಸ್ಬಿಟ್ಟ. ಎಲ್ಲೆಲ್ಲಿಗೆ? ಅಶ್ಶೂರಿಗೆ, ತದನಂತರವಾಗಿ ಬಾಬೇಲಿಗೆ. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪದ ಬಂಧನದಿಂದ ಬಿಡುಗಡೆಯನ್ನು ಹೊಂದಿಕೊಂಡಿರುವ ನಾವುಗಳು ದೇವರು ನಮಗೆ ಕಲ್ಪಿಸಿರುವಂತಹ, ದೇವರು ನಮಗೆ ಹೇಳಿರುವಂತಹ ಆ ಧರ್ಮ ಪ್ರಮಾಣಕ್ಕೆ ಅನುಗುಣವಾಗಿ ಜೀವಿಸದೆ ಹೋದ್ರೆ ನಮ್ಮ ಗತಿ ಇದೇ ಗತಿ. ಸೊ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ, ಮುಳುಗ್ಬಿಟ್ಟಿದ್ದೇವೆ, ಎದ್ದು ಬಿಟ್ಟಿದ್ದೇವೆ. ಸೊ ನಾವು ಐ ಕ್ಯಾನ್ ಡೂ ವಾಟ್ ಎವರ್ ಐ ವಾಂಟ್ ಬಿಕಾಸ್ ಆಫ್ ಗ್ರೇಸ್. ಕೃಪೆಯಿಂದ ನನಗೆ ರಕ್ಷಣೆ ಆಗೋಗ್ಬಿಟ್ಟಿದೆ. ಸೊ ಐ ಕ್ಯಾನ್ ಡೂ ವಾಟ್ ಎವರ್. ನೋ, ನೆವರ್. ಕೃಪೆ ಕಾಲ ಕೇವಲ ರಕ್ಷಣೆ ಹೊಂದೋದಕ್ಕೆ ಮಾತ್ರ. ಈ ಕೃಪೆ ಕಾಲದಲ್ಲಿ ನಾವು ಪಾಪದಲ್ಲಿ ಜೀವಿಸಿ ಮರಣವನ್ನ ಹೊಂದಿಕೊಂಡ್ರೆ ನರಕ ಕಟ್ಟಿಟ್ಟ ಬುತ್ತಿ. ಇಲ್ಲ, ಈ ಕೃಪೆ ಕಾಲದಲ್ಲಿ ನಾವು ಮರಣವನ್ನು ಅನುಭವಿಸದೇ ಇದ್ರೆ ಯೇಸು ಕ್ರಿಸ್ತನ ಆ ಯೇಸು ಕ್ರಿಸ್ತನ ಆ ಒಂದು ಪರೋಕ್ಷ ಮರಣದಲ್ಲಿ ಪವಿತ್ರತೆಯಲ್ಲಿ ಜೀವಿಸುವಂತವ್ರು ಏನ್ ಮಾಡ್ತಾರೆ? ಮೇಲ್ಗೆ ಹೋಗ್ಬಿಡ್ತಾರೆ. ಅಪವಿತ್ರತೆಯಲ್ಲಿ ಜೀವಿಸುವಂತವರು ಇಲ್ಲೇ ಬದುಕಿರ್ತಾರೆ. 7 ವರ್ಷದ ಮಹೋಪದ್ರವ ಕಾಲದಲ್ಲಿ ಸಂಭವಿಸುವಂತಹ ಕಾರ್ಯಗಳು ಏನೆಂಬುದಾಗಿ ನಿಮ್ಗೆ ತಿಳಿಬೇಕಾದ್ರೆ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಿಂದ ಓದ್ರಿ, ಗೊತ್ತಾಗ್ತದೆ ನಿಮಗೆ. ಸೊ ಡೋಂಟ್ ಥಿಂಕ್ ದಟ್ ನಾನು ರಕ್ಷಣೆ ಹೊಂದಿಬಿಟ್ಟಿದ್ದೇನೆ, ಐ ಆಮ್ ದ ಪಾರ್ಟ್ ಆಫ್ ದ ಚರ್ಚ್, ಸೊ ಐ ಕ್ಯಾನ್ ಎಕ್ಸ್ಕ್ಯೂಸ್ ಫ್ರಮ್ ಎವ್ರಿಥಿಂಗ್. ನೋ. ಇಸ್ರಾಯೇಲ್ ಮಕ್ಕಳಿಗೆ ಕಾನಾನ್ ದೇಶವನ್ನು ವಾಗ್ದಾನವಾಗಿ ಕೊಟ್ಟಂತಹ ದೇವರು ಯಾವಾಗ ಇಸ್ರಾಯೇಲ್ ಮಕ್ಕಳು ದೇವರ ಆಜ್ಞೆಗೆ ಅವಿಧೇಯರಾಗಿ ಹೋದ್ರು, ಅವರನ್ನ ಏನ್ ಮಾಡ್ದ? ತಿರುಗಿ ಗುಲಾಮತನಕ್ಕೆ ಮಾರ್ಬಿಟ್ಟ. ಅವರ ಚರಿತ್ರೆಯನ್ನು ಕಲಿಬೇಕು ಪ್ರಿಯರೇ. ಇವತ್ತು ನೋಡಿ ಸಮಾಧಾನ ಇಲ್ಲ ಇಸ್ರಾಯೇಲರಿಗೆ. ಕಾರಣ ಏನು? ದೇ ಡಿಸೊಬೇ ಗಾಡ್. ನಾವು ಹೇಳ್ತೇವೆ ಇಟ್ ಇಸ್ ಅ ಗ್ರೇಟ್, ನಥಿಂಗ್ ಗ್ರೇಟ್. ಇವೆಲ್ಲ ತಾತ್ಕಾಲಿಕ. ಅಕ್ಷರಿಕವಾಗಿ ಇಸ್ರಾಯೇಲರಿಗೆ ಸಂಭವಿಸುವಂತಹ ನ್ಯಾಯವಿಧಿಯ ಕುರಿತಾಗಿ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಿಂದ ಹಂತವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ ಅಷ್ಟೇ. ಇಟ್ ಇಸ್ ನಾಟ್ ಅವರ್ ಬರ್ತ್ ರೈಟ್. ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ. ಆ ಕೃಪೆಯಿಂದ ರಕ್ಷಣೆ ಹೊಂದಿರುವಂತಹ ನಾವುಗಳು ನಮ್ಮ ಮರುಭೂ ಪ್ರಯಾಣದಲ್ಲಿ ಪವಿತ್ರತೆಯಲ್ಲಿ ಬದುಕಿದ್ರೆ ಮಾತ್ರ ಮೇಲಕ್ಕೆ ಹೋಗ್ತೀವಿ. ಇಲ್ಲ ಅಂತ ಹೇಳಿದ್ರೆ, ಕ್ರಿಸ್ತನ ಬರೋಣಕ್ಕಿಂತ ಮುಂಚಿತವಾಗಿ ನಾವು ಮರಣವನ್ನು ಅನುಭವಿಸಿದ್ರೆ ದೇವರು ದೇವರ ನ್ಯಾಯ ವಿಚಾರಣೆಗೆ ಗುರಿಯಾಗಿ ನಾವು ಸೀದಾ ನರಕಕ್ಕೆ ಹೋಗ್ತೇವೆ. ಯಾವ ಡೌಟು ಇಲ್ಲ ಅದರಲ್ಲಿ. ಇಲ್ಲ, ನಾವು ಇನ್ನೂ ಬದುಕಿರ್ತೀವಿ. ಸಭೆ ಎತ್ತಲ್ಪಡ್ತದೆ. ಸಭೆ ಎತ್ತಲ್ಪಟ್ಟ ಮೇಲೆ ಕೃಪೆ ನಿಂತು ಹೋಗ್ತದೆ. ನಂತರವಾಗಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳು ನಮ್ಮೆಲ್ಲರ ಜೀವಿತದಲ್ಲಿ ಬಹಳ ತೀಕ್ಷ್ಣವಾಗಿರುವಂಥದ್ದಾಗಿರ್ತದೆ. ಈ ಒಂದು ಕ್ರಿಸ್ಮಸ್ ಅಡ್ವೆಂಟ್ ಕಾಲದಲ್ಲಿ ನಾವು 2024 ಕ್ರಿಸ್ಮಸ್ ಅನ್ನು ಆಚರಣೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರುವಾಗ ಯೋಚನೆ ಮಾಡಬೇಕು, ಆ ಪವಿತ್ರತೆಯಲ್ಲಿ ನಾವು ಬದುಕ್ತಾ ಇದ್ದೇವಾ? ಸೊ ಇಲ್ಲದೆ ಹೋದ್ರೆ ಪ್ರಿಯರೇ, ನಮ್ಮ ಜೀವಿತವನ್ನ ಮತ್ತೊಂದು ಆವರ್ತಿ ಪರೀಕ್ಷಿಸಿಕೊಳ್ಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ ನಮ್ಮ ಜೀವಿತವನ್ನ ದೇವರ ವಾಕ್ಯದ ಮುಂಭಾಗದಲ್ಲಿ ಪರೀಕ್ಷೆ ಮಾಡಿಕೊಳ್ಳುವ. ಕ್ರಿಸ್ಮಸ್, ಕ್ರಿಸ್ತನ ಆಗಮನ ಯಾತಕ್ಕೋಸ್ಕರವಾಗಿ ಸ್ವಾಮಿ ಲೋಕಕ್ಕೆ ಬಂದ? ನಮ್ಮನ್ನು ಪಾಪದಿಂದ ಬಂಧ ಮುಕ್ತರನ್ನಾಗಿ ಮಾಡುವುದಕ್ಕೆ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪದಿಂದ ಬಂಧ ಮುಕ್ತರಾಗಿರುವ ನಾವುಗಳು ಪವಿತ್ರವಾದ ಜೀವಿತವನ್ನ ಜೀವಿಸುವಂತವರಾಗಿದ್ದೇವ ಎಂಬುವಂಥದ್ದನ್ನ ಈ ಕ್ರಿಸ್ಮಸ್ ಕಾಲದಲ್ಲಿ ಮತ್ತೊಂದಾವರ್ತಿ
ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ ಮತ್ತು ದಾವರ್ತಿ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ಹೌದು ಕರ್ತನೆ, ಪಾಪದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ನಿನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳಿಸಿಕೊಟ್ಟಿ ಕರ್ತನೆ, ನಿನ್ನ ರಕ್ತದ ಮೂಲಕವಾಗಿ ನಮಗೆ ನಮ್ಮ ಪಾಪದಿಂದ ಬಿಡುಗಡೆಯನ್ನು ಕೊಟ್ಟಿದ್ದೀವಿ. ಅದಕ್ಕಾಗಿ ಸ್ತೋತ್ರ. ಸೊ ಹೀಗಿರಲಾಗಿ ನಮ್ಮ ಶಿಷ್ಟಾಯಸ್ಸು ಕರ್ತನೆ, ನಮ್ಮಿಷ್ಟದ ಪ್ರಕಾರವಾಗಿ ಅಲ್ಲ ಕರ್ತನೆ, ಪೌಲನು ಹೇಳಿದ ರೀತಿಯಲ್ಲಿ ಇನ್ನು ಜೀವಿಸುವವರು ತಮಗಾಗಿ ಜೀವಿಸದೆ ಕ್ರಿಸ್ತನಿಗಾಗಿ ಬದುಕಬೇಕೆಂಬುದಾಗಿ, ಕ್ರಿಸ್ತನಿಗಾಗಿ ಬದುಕುವಂತೆ ನಮ್ಮನ್ನ ಪ್ರಾಪ್ತರನ್ನಾಗಿ ನೀನು ಮಾರ್ಪಡಿಸು. ಪ್ರಾರ್ಥನೆ ಕಲಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇಲೆ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸ್ತೇನೆ. ಈ ವಾರ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.